ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ. ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಗಗನಚುಕ್ಕಿ. ಸೊ ಭಾಳಷ್ಟು ಜನ ಭೇಟಿ ಕೊಡುವಂತಹ ಭಾಳ ರಮ್ಯತಾನವಾಗಿರುವಂತಹ ಒಂದು ಸ್ಥಳ ವೀಕ್ಷಕರೇ. ಹಾಗಾಗಿ ಜೂನ್ ಜುಲೈ ಸೆಪ್ಟೆಂಬರಲ್ಲಿ ನೀರು ಯಥೇಚ್ಛವಾಗಿ ಹರಿಯುವಂತಹ ಒಂದು ಅವಧಿ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಗಗನಚುಕ್ಕಿಗೆ ಭೇಟಿಯನ್ನು ಕೊಡ್ಬೋದು. ಭಾಳ ಸುಂದರವಾಗಿದೆ. ಇತ್ತೀಚೆಗಂತೂ ಇದನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ವೀಕ್ಷಕರೇ. ಬನ್ನಿ ಈ ಸ್ಥಳವನ್ನು ನೋಡಿ, ಈ ಜಲಪಾತವನ್ನು ಕಣ್ತುಂಬಿಕೊಳ್ಳೋಣ. ಹಾಗೆ ಬೆಂಗಳೂರಿಂದ ಈ ಒಂದು ಸ್ಥಳಕ್ಕೆ ನೀವು ಬರೋದಾದರೆ ಈ ಒಂದು ಸ್ಥಳಕ್ಕೆ ಒಂದು 127 ಕಿಲೋಮೀಟ್ರ್ ಆಗುತ್ತೆ. ಬರಚುಕ್ಕಿಗೆ ಬರೋದಾದರೆ ಸುಮಾರು 132ರಿಂದ 135 ಕಿಲೋಮೀಟ್ರ್ಗಳು ತಗೊಳ್ಳುತ್ತೆ ವೀಕ್ಷಕರೇ. ಆಮೇಲೆ ಮೈಸೂರಿನಿಂದ ಬರೋದಾದರೆ ನಿಮಗೆ ಸುಮಾರು 70-75 ಕಿಲೋಮೀಟ್ರ್ ಆಗುತ್ತೆ. ಸೊ ಕೊಳ್ಳೇಗಾಲದಿಂದ ಈ ಒಂದು ಸ್ಥಳಕ್ಕೆ 21 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಹೇಗಿದೆ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ. ಸೊ ಭಾಳಷ್ಟು ನೀರಿನ ಹರಿವು ಕೂಡ ಪ್ರಾರಂಭ ಆಗಿದೆ. ಈ ಒಂದು ಜೂನ್ ಜುಲೈ ಸೆಪ್ಟೆಂಬರ್ ತನಕ ಏನಿದೆ ಆ ಒಂದು ಅವಧಿಯಲ್ಲಿ ನೀವು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ಬೋದು. ನೋಡಿ ಎಷ್ಟು ರಮಣೀಯವಾಗಿದೆ ವೀಕ್ಷಕರೇ. ಸೊ 90 ಮೀಟರ್ ಮೇಲ್ಭಾಗದಿಂದ ಧುಮ್ಮಿಕ್ಕುತ್ತಿರುವ ಜಲಪಾತವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 300 ಅಡಿಯಿಂದ ಕೆಳಭಾಗದಲ್ಲಿ ನೀರು ಬೀಳುವುದನ್ನು ನೀವಿಲ್ಲಿ ಕಾಣ್ಬೋದು. ಹಾಗೆ ಕೆಳಗೆ ಬಂದರೆ ಇಲ್ಲಿ ನೋಡೋದಕ್ಕೂ ಕೂಡ ಇತ್ತೀಚೆಗೆ ತುಂಬ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ವ್ಯೂ ಪಾಯಿಂಟನ್ನು ಕೂಡ ನೀವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ನಿಂತು ಗಗನಚುಕ್ಕಿಯ ರಮಣೀಯ ದೃಶ್ಯವನ್ನು ಕಣ್ತುಂಬ್ಕೋಬೋದು ವೀಕ್ಷಕರೇ. ನೋಡಿ ಹೇಗಿದೆ. ಸೊ ಇದು ಸುಮಾರು ಈ ಒಂದು ಕರ್ನಾಟಕದ ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಸುಂದರ ರಮಣೀಯ ಜಲಪಾತ. ಈ ಒಂದು ಜಲಪಾತವನ್ನು ಕುದುರೆ ಬಾಲದ ಜಲಪಾತ ಅಂತಲೂ ಕೂಡ ಕರೆಯಲಾಗುತ್ತೆ ವೀಕ್ಷಕರೇ. ಹಾಗಾಗಿ 3 ಕವಲಾಗಿ ಒಡೆದು 2 ದ್ವೀಪಗಳನ್ನು ಸೃಷ್ಟಿ ಮಾಡಿರುವಂತಹ ಒಂದು ರಮಣೀಯ ತಾಣವನ್ನು ನೀವು ಈ ಒಂದು ಸ್ಥಳದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಬೆಂಗಳೂರಿಂದನೂ ಕೂಡ ಭಾಳಷ್ಟು ಜನ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ನೀವು ಕೂಡ ಬನ್ನಿ. ನಾನು ಆಗಲೇ ಹೇಳಿದ ಹಾಗೆ ಅಲ್ಲಿ ಮುಂದೆ ಕಾಣ್ತಾ ಇರುವಂತಹ ಒಂದು ಏನಿದೆ ಆ ಜರಿಯ ಒಂದು ಭಾಗ ಒಂದು ಕವಲಾಗಿ ನೋಡ್ಬೋದು. ಮತ್ತು ಇಲ್ಲಿ ಮಧ್ಯಭಾಗದಲ್ಲಿ ಬರುವಂತಹ ಇನ್ನೊಂದು ಕವಲನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಕೊನೆಯದಾಗಿ ಈ ಮೂಲೆಯಲ್ಲಿರುವಂತಹ ಇನ್ನೂ ಒಂದು ಜಲಪಾತ ಹರಿಯುವಂಥದ್ದನ್ನು ನೋಡ್ಬೋದು. ಸರಿಯಾಗಿ ಗಮನಿಸಿ ವೀಕ್ಷಕರೇ, ಇಲ್ಲಿ 3 ಭಾಗದಲ್ಲಿ ಜಲಪಾತಗಳು ಹರಿದು ಬರುವಂಥದ್ದನ್ನು ನಾವು ಈ ಒಂದು ಗಗನಚುಕ್ಕಿಯ ಈ ಒಂದು ಪಾಯಿಂಟಲ್ಲಿ ನೀವು ಕಾಣ್ಬೋದು. ಸೊ ಅದೊಂದು ಅಡ್ವಾಂಟೇಜಸ್ಸು ಈ ಒಂದು ಪಾಯಿಂಟಲ್ಲಿ ನೀವು ಗಗನಚುಕ್ಕಿಗೆ ಬಂದು ನೋಡೋದಾದರೆ. ನೀವು ಈ ಒಂದು ಹಿಂದೆ ಸುಮಾರು 16ನೇ ಶತಮಾನದ ಹಿಂದೆ ಈ ಒಂದು ಭಾಗದಲ್ಲಿ 2ನೇ ಗಂಗರಾಜ ಅನ್ನುವಂತಹ ಒಬ್ಬ ರಾಜ ಅಳಿಯಂದರಿಂದ ಸೋತು ಆತ ಬೇಸತ್ತು ಬಂದು ತನ್ನ ಕುದುರೆಯನ್ನು ಏರಿ ಈ ಒಂದು ಸ್ಥಳಕ್ಕೆ ಬಂದು ಹತನಾದನಂತೆ ವೀಕ್ಷಕರೇ. ಹಾಗಾಗಿ ಇದನ್ನು ಗಂಗರಾಜ ಮಡು ಅಂತಲೂ ಕೂಡ ಹೇಳಲಾಗುತ್ತೆ. ನೋಡಿ, ಇದೇ ಸ್ಥಳದಲ್ಲಿ ಆತನ ತನ್ನ ಪ್ರೀತಿಯ ಕುದುರೆಯ ಏನಿದೆ ಆ ಕುದುರೆಯನ್ನು ಏರಿ ಈ ಒಂದು ಭಾಗದಲ್ಲಿ ಬಂದು ತನ್ನ ಪ್ರಾಣವನ್ನು ಬಿಡ್ತಾನೆ. ಈ ಒಂದು ಏನು ರಭಸವಾಗಿ ಹರಿಯುವಂತಹ ನೀರನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ, ಈ ಒಂದು ಗಗನಚುಕ್ಕಿ ಜಲಪಾತಕ್ಕೆ ಕುದುರೆ ಬಾಲದ ಜಲಪಾತ ಅಂತಲೂ ಕೂಡ ಹೆಸರಿದೆ. ಕಾರಣ ತನ್ನ ಮುಡಿಯಿಂದ ಅಡಿಯ ತನಕ ನಿರಂತರವಾಗಿ ನೀರಿನ ಸಂಪರ್ಕವನ್ನು ಕಾಯ್ದಿರಿಸಿಕೊಳ್ಳುವಂತಹ ಒಂದು ಸ್ಥಿತಿಗೆ ಕುದುರೆ ಬಾಲದ ಜಲಪಾತ ಅಂತ ಹೇಳಲಾಗುತ್ತೆ. ನೀವು ಅದನ್ನು ಖುದ್ದಾಗಿ ನೋಡ್ಬೋದು. ಹಾಗಾಗಿ ಇದು ಕುದುರೆ ಬಾಲದ ಜಲಪಾತ ಅಂತಲೂ ಕೂಡ ಹೆಸರಿದೆ. ಈ ಒಂದು ಶಿವನ ಸಮುದ್ರದ ಒಂದು ದ್ವೀಪ ಏನಿದೆ ಆ ದ್ವೀಪದಲ್ಲಿ ಕಂಡುಬರುವಂತಹ
ಗಗನಚುಕ್ಕಿ ಜಲಪಾತ ಮತ್ತು ಬರ್ಚುಕ್ಕಿ ಜಲಪಾತ ಏನಿದೆ ಅದನ್ನು ಅವಳಿ ಜಲಪಾತ ಅಂತಲೂ ಕೂಡ ಕರೆಯಲಾಗುತ್ತೆ. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಭಾಳ ರಮಣೀಯವಾಗಿದೆ. ಎಷ್ಟು ನೋಡಿದ್ರೂ ಕೂಡ ನೋಡಬೇಕು ಅಂತಲೇ ಅನ್ನಿಸ್ತಾ ಇದೆ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಬಂದು ಭೇಟಿಯನ್ನು ನೀಡಿ. ಗಗನಚುಕ್ಕಿಯ ಜಲಪಾತ, ಬೋರ್ಗರಿಯುವಂತಹ ಜಲಪಾತವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಸೊ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ವ್ಯೂ ಪಾಯಿಂಟನ್ನು ಕೂಡ ನೀವು ಮೇಲ್ಗಡೆ ಕಾಣ್ತಾ ಇದ್ದೀರಾ ವೀಕ್ಷಕರೇ. ಭಾಳಷ್ಟು ಪ್ರವಾಸಿಗರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅನುಕೂಲ ಆಗುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡಿರುವುದನ್ನು ನೀವು ಇಲ್ಲಿ ಬಂದು ನೀವೇ ಕಣ್ಣಿಂದ ಕಾಣ್ಬೋದು ವೀಕ್ಷಕರೇ. ಹಾಯ್ ಮಾಡಿ. ಓಕೆ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಭಾಳಷ್ಟು ಜನಗಳು ಕೂಡ ಬಂದಿದ್ದಾರೆ. ಸೊ ನೀವು ಕೂಡ ಬನ್ನಿ ನೋಡಿ ಹೇಗಿದೆ. ಕುದುರೆ ಬಾಲದ ಜಲಪಾತ, ಗಗನಚುಕ್ಕಿಯ ಜಲಪಾತ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಅಲ್ಲಿ ಮೂಲೆಯಲ್ಲಿ ನೋಡ್ತಾ ಇದ್ದೀರಲ್ಲ ದರ್ಗಾ, ಸೊ ಆ ಒಂದು ಪಾಯಿಂಟಿಂದನೂ ಕೂಡ ನೀವು ಇಲ್ಲಿ ಗಗನಚುಕ್ಕಿಯನ್ನು ನೋಡ್ಬೋದು. ಮತ್ತು ಈ ಒಂದು ಪೋರ್ಷನ್ ಏನಿದೆ ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಭಾಗದಲ್ಲಿ ಈ ಒಂದು ಪೋರ್ಷನನ್ನು ನೀವು ಕಾಣ್ತೀರಾ. ಹಾಗೆ ಅಲ್ಲೊಂದು ದರ್ಗಾ ಏನು ನೋಡ್ತಾ ಇದ್ದೀರಾ, ಹಜರತ್ ಮರ್ದಾನೆ ಗೈಬ್ ಅನ್ನುವಂತಹ ದರ್ಗಾದಿಂದ ಆ ಒಂದು ಪೋರ್ಷನ್ನಿಂದ ಈ ಒಂದು ಗಗನಚುಕ್ಕಿಯ ಜಲಪಾತವನ್ನು ಕೂಡ ನಾವು ನೋಡ್ಬೋದು ವೀಕ್ಷಕರೇ. ಹಾಗಾಗಿ ಗಗನಚುಕ್ಕಿಯನ್ನು ನಾವು ಎರಡು ಕಡೆಯಿಂದನೂ ಕೂಡ ಕಾಣ್ಬೋದು. ಆ ಒಂದು ದರ್ಗಾ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ಸೊ ಇಲ್ಲಿಂದ ಅಲ್ಲಿಗೆ 15 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಬನ್ನಿ ಇವಾಗ ನಾವು ಅಲ್ಲಿಗೆ ಹೋಗೋಣ. ಆ ಒಂದು ಪೋರ್ಷನಿಂದನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣ್ತಾ ಇದ್ದೀರಾ, ಇಲ್ಲೊಂದು ಭಾಳ ಪ್ರಸಿದ್ಧವಾದ ಪುರಾಣವಾದಂತಹ ಒಂದು ದರ್ಗಾವು ಕೂಡ ಇದೆ. ನೋಡ್ತಾ ಇದ್ದೀರಾ, ಹಜರತ್ ಸೈಯದ್ ಮರ್ದಾನೆ ಗೈಬ್ ಅಂತೇಳಿ. ಇದಕ್ಕೆ 1000 ವರ್ಷ ಆಗಿದೆ ಅಂತೆ. ನೋಡಿ ಹೇಗಿದೆ, ಭಾಳ ಅದ್ಭುತವಾಗಿದೆ. ಇಲ್ಲಿ ಭಾಳಷ್ಟು ಜನ ಯಾರು ಮದುವೆ ಆಗದೆ ಇರ್ತಾರೋ ಅಂತಹ ಯುವಕರಿಗೆ ಮತ್ತು ಮಕ್ಕಳಾಗದಿರುವಂಥವರಿಗೆ ಈ ಒಂದು ಸ್ಥಳ ಭಾಳ ಪ್ರಸಿದ್ಧಿಯನ್ನು ಹೊಂದಿದೆ ವೀಕ್ಷಕರೇ. ಇವರು ಮೆಕ್ಕಾದಿಂದ ಬಂದರು ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳ ಬಂದು ದರ್ಗಾ ಹಜರತ್ ಮರ್ದಾನೆ ಗೈಬ್ ಅನ್ನುವಂತಹ ಒಂದು ಸಂತರ ಒಂದು ಸ್ಥಳ. ಈ ಒಂದು ದರ್ಗಾ ಏನಿದೆ, ಈ ದರ್ಗಾದ ಪಕ್ಕದಲ್ಲಿಯೇ ನೀವು ಗಗನಚುಕ್ಕಿಯ ಇನ್ನೊಂದು ಪೋರ್ಷನ್ ಏನಿದೆ ಆ ಒಂದು ಪೋರ್ಷನ್ ಕೂಡ ನೀವು ಈ ಒಂದು ಸ್ಥಳಕ್ಕೆ ಬಂದು ನೋಡ್ಬೋದು ವೀಕ್ಷಕರೇ. ಇದು ಈ ಒಂದು ದರ್ಗಾ ಹಜರತ್ ಮರ್ದಾನೆ ಗೈಬ್ ಅನ್ನುವಂತಹ ಸ್ಥಳದಿಂದ ನೀವು ಈ ಒಂದು ವ್ಯೂ ಪಾಯಿಂಟನ್ನು ಕಾಣ್ತಾ ಇದ್ದೀರಾ. ಹೇಗಿದೆ, ಆಲ್ಗಡಲಿನ ರಭಸದಿಂದ ಉಕ್ಕಿ ಹರಿಯುತ್ತಿರುವಂತಹ ಜಲಪಾತವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಈ ಒಂದು ಭಾಗದಲ್ಲಿ ನಾವು ನೋಡಿದಾಗ ನಿಮಗೆ 2 ಕವಲು ಹೊಡೆದಿರುವ ದೀಪವಾಗಿ ಕಾಣುತ್ತೆ. ಇನ್ನೊಂದು 3ನೇ ಕವಲು ಮಧ್ಯಭಾಗದಲ್ಲಿ ಹರಿಯುವಂಥದ್ದು ಈಗ ನಿಮಗೆ ಕಾಣಿಸ್ತಾ ಇಲ್ಲ, ಗೊತ್ತಾಯ್ತಾ. ಈ ಒಂದು ಜಾಗದಲ್ಲಿ ನೀವು 2 ಕವಲಿನ ದೀಪವನ್ನು ನೋಡೋದಕ್ಕೆ ಸಾಧ್ಯ. ಆ ಒಂದು ಭಾಗದಲ್ಲಿ 3 ಕವಲಿನ ದೀಪವನ್ನು ನೀವು ನೋಡ್ತೀರಾ. ಹಾಗೆ ಆ ಒಂದು ದರ್ಗಾದಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ನೋಡಿ ಹೇಗಿದೆ. ನೀವು ಇಲ್ಲಿ ಎಲ್ಲ ಬಂದು ಈಜು ಗೊತ್ತಿರೋರು ಸ್ವಲ್ಪ ನೋಡ್ಕೊಂಡು ಆಡಬೇಕು. ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಬಂದರೆ ನೀವು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ಬೋದು ವೀಕ್ಷಕರೇ. ಇನ್ನೊಂದು ಪೋರ್ಷನ್ ಏನಿದೆ ಆ ಒಂದು ಪೋರ್ಷನ್ ಬಂದರೆ ನೀವಿಲ್ಲಿ ಕಾಣ್ತಾ ಇದ್ದೀರಾ, ಭಾಳ ಮನೋಹರವಾಗಿ ಹರಿಯುವಂತಹ ನೀರನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ.
ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೀವು ಕೂಡ ಈ ಒಂದು ಗಗನಚುಕ್ಕಿಯನ್ನು ಆ ಪೋರ್ಷನ್ನಲ್ಲೂ ನೋಡಿ ಮತ್ತು ಇಲ್ಲಿ ಬಂದು ಈ ಪೋರ್ಷನಲ್ಲೂ ಕೂಡ ನೋಡಿ, ಆಗ ನಿಮಗೆ ಒಳ್ಳೆ ಮಜಾ ಕೊಡುತ್ತೆ ವೀಕ್ಷಕರೇ. ಸೊ ಎಲ್ಲರಿಗೂ ಕೂಡ